बोलो भारत माता की ನಾವೆಲ್ಲ ಈ ಮುಂದೆ ಗೋಮಾತೆಯನ್ನು ಸಂರಕ್ಷಣೆ ಮಾಡ್ತೀವಿ ಅಂತ ಆತ್ಮಸಾಕ್ಷಿಯಾಗಿ ಕೈ ಎತ್ತಲು ಎಷ್ಟು ಜನ ಇದ್ದೀರಿ? ಒಂದು ಕೈ ಎತ್ತಲೇ ಒಪ್ಪಿಲ್ಲ, ಎರಡು ಕೈ ದೇವ ಮುಂದೆ ಒಪ್ಪಬೇಕು. ಹೇಳಿ, ನಾವೆಲ್ಲರೂ ಒಂದು ಸನಾತನ ಧರ್ಮದ ಆಸ್ತಿಗಳಲ್ಲ, ನಾವೆಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು. ನಾವೆಲ್ಲ ಭಾರತೀಯ ದೇಶದಲ್ಲಿದ್ದೇವೆ ಅಂದ್ರೆ ನಾವು ಮೂರು ತಾಯಿಯಂದ್ರನ್ನ ಸ್ವೀಕಾರ ಮಾಡಬೇಕು. ಮೊದಲನೇ ತಾಯಿ ಭಾರತಿ, ಎರಡನೇ ತಾಯಿ ನಮಗೆ ಜನ್ಮ ಕೊಟ್ಟವಳು, ಮೂರನೇ ತಾಯಿ ಗೋಮಾತಾ. ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿ ಈ ದಿನ ವಿಶೇಷವಾಗಿ ನಮ್ಮನ್ನ 9 ತಿಂಗಳ ಗರ್ಭದಲ್ಲಿ ಬಹಳ ಜಾಗೃತಿಯಿಂದ ಕಾಪಾಡಿಕೊಂಡು ಈ ಭೂಮಿಯನ್ನ, ಈ ಜಗತ್ತನ್ನ ತೋರಿಸುವಂತ ಒಬ್ಬ ತಾಯಿ, ಆ ತಾಯಿ ಜೊತೆಯಲ್ಲಿ ನಮ್ಮನ್ನ ಇಡೀ ಪಾರಂಪರೆಯಲ್ಲಿ ಹೊತ್ತಂತ ತಾಯಿ ಭೂಮಿ, ಈ ಭಾರತ ಮಾತೆ ಒಬ್ಬ ತಾಯಿ. 9 ತಿಂಗಳ ಗರ್ಭದಲ್ಲಿ ಹೊರಳು ಒಬ್ಬ ತಾಯಿ ಆದ್ರೆ, ನಮ್ಮನ್ನೆಲ್ಲ ಇರೋಳು ಈ ಭಾರತೀಯ ಆದ್ರೆ, ಈ ಹೊರೋಳನ್ನು ಮತ್ತೆ ಇರುವಂತ ತಾಯಿಯನ್ನು ಸಾಕುವಂತ ಒಂದು ಶಕ್ತಿ ಏನಾದ್ರೂ ಈ ಭಾರತ ರಾಷ್ಟ್ರದಲ್ಲಿದ್ರೆ ಅದು ಗೋಮಾತೆಗೆ. ಈ ಒಂದು ಭಾರತ ಮಾತೆ ಈ ಭೂಮಿಗೆ ಗೋಮಯ ಗೋಮೂತ್ರವೇನಾದ್ರೂ ಬೀಳಿಲ್ಲ ಅಂದ್ರೆ ಈ ತಾಯಿಯು ಬಂಜೆ ಆಗ್ತಾಳೆ. ನಮ್ಮನ್ನು ಇರುವಂತ ತಾಯಿಯು ಹೊಟ್ಟೆ ಒಳಗಡೆ ಒಂದು ಶಿಶು ಇದೆ ಅನ್ನುವಂತ ಒಂದು ಕ್ಷಣ ಮಾತ್ರದಲ್ಲಿ ತನ್ನ ದೇಹವನ್ನ ದಂಡಿಸ್ತಾ ಇದ್ದಂತ ತಾಯಿ ಎಲ್ಲೂ ಊಟ ಸಿಗಲಿಲ್ಲ ಅಂದ್ರೆ ಭಿಕ್ಷೆ ಬೇಡಿ ತನ್ನ ಮಗುವಿಗೋಸ್ಕರ ತಿಂತಾಳೆ, ಹಾಲನ್ನು ಕುಡಿತಾಳೆ. ಅದು ಯಾವ ಹಾಲು? ಗೋಮಾತೆಯ ಹಾಲು. ಈ ತಾಯಿಗೆ ಗೋಮಾತೆಯ ಸಗಣಿ ಗಂಜಲ ಹಾಕಿದ್ರೆ ಇವಳು ಪಂಚಭೂಮಿ ಆಗಿರೋದು ಏನಾಗುತ್ತೆ? ಅಶೋಕವನ ಆಗುತ್ತೆ. ನಮ್ಮನ್ನು ಇರುವಂತ ತಾಯಿಯು ಸುಧಾ ಗೋಮಾತೆಯನ್ನು ಹಾಲು ಕೊಟ್ಟು ಕುಡಿಲಿಲ್ಲ ಅಂದ್ರೆ ಅವಳು ಸುಧಾ ಬಂಜ ಆಗ್ತಾರೆ. ಹೊರೋಳು ಮತ್ತೆ ಎರೋಳು ಇಬ್ಬರು ತಾಯಿಯಂದಿರು ಸಾಕುವ ಶಕ್ತಿ ಭಾರತ ದೇಶದಲ್ಲಿದ್ರೆ ಅದು ಯಾವ ಮಾತೆಗೆ? ಜೋರಾಗಿ ಹೇಳಿ, ಗೋಮಾತೆಗೆ. ನಾವು 3 ಜನರನ್ನ ತಾಯಿಯಾಗಿ ಸ್ವೀಕಾರ ಮಾಡಬೇಕು. ಎಷ್ಟು ಜನರನ್ನ? 3 ಜನ. ತಾಯಿ ಭಾರತಿ ಈ ಭೂಮಿಯನ್ನ, ನಮ್ಮನ್ನು ಇರುವಂತ ತಾಯಿಯನ್ನ, ನಮ್ಮನ್ನು ಒತ್ತು ಮತ್ತೆ ನಮ್ಮನ್ನ ಇರುವಂತ ತಾಯಿಯನ್ನ ಶಕ್ತಿಯುತವಾಗಿ ಕಾಪಾಡುವ ಶಕ್ತಿ ಇರುವಂತದ್ದು ಗೋಮಾತೆಯನ್ನ. ಅದಕ್ಕೆ ನಾವು ಈ ದಿನದಲ್ಲಿ ನಿತ್ಯವೂ ಸುಧಾ ಎಲ್ಲರಿಗೂ ಗುರುಗಳ ಕಾರುಣ್ಯ ಸಿಗಬೇಕು ಅಂದ್ರೆ ಗೋಮಾತೆಯನ್ನು ನಾವೆಲ್ಲರೂ ಸಂರಕ್ಷಣೆಯನ್ನ ಮಾಡಬೇಕು. ಏನ್ ಹೇಳ್ತೀವಿ ನಾವೆಲ್ಲ? ಗೋಮಾತೆಗೆ ಕೈ ತೊಳೆದಂತ ನೀರನ್ನ ಕುಡಿತಾಳೆ. ನಾವು ಹಣ್ಣು ಚೆನ್ನಾಗಿರೋ ಹಣ್ಣು ತಿಂದು ಚೆನ್ನಾಗಿದ್ದಲೇ ಹಣ್ಣನ್ನ ಅವಳಿಗಾದ್ರೆ ಅವಳು ತಿಂತಾಳೆ. ಮನೆಯಲ್ಲಿ ಚೆನ್ನಾಗಿರೋ ಅನ್ನ ನಾವು ತಿಂತೀವಿ, ಅಳಸೋಗಿರೋ ಅನ್ನನ ಆ ತಾಯಿಗೆ ಹಾಕ್ತೀವಿ. ನಾವು ಏನ್ ಬೇಡವೋ ಅದನ್ನೆಲ್ಲ ಹಾಕಿ ತಿಂತಾಳೆ. ಬೆಳಗ್ಗೆ ಎದ್ದು ಏನ್ ಕೊಡ್ತಾಳೆ? ಅಮೃತವನ್ನ ಕರೀತಾಳೆ. ನಮಗೆ ನಮ್ಮ ತಾಯಿ ಈ ಭಾರತಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವು ಗೋಮಾತೆಯಾಗಿ ಅವಳನ್ನು ನಾವು ಮಾತೆಯಾಗಿ ಏನ್ ಮಾಡ್ಬೇಕು? ಸ್ವೀಕಾರ ಮಾಡಬೇಕು. ಅದಕ್ಕೆ ಶಾಸ್ತ್ರದಲ್ಲಿ ಹೇಳುತ್ತೆ, ಒಂದು ಗೋವನ್ನ ಯಾರು ಸಾಕಿ ಅವಳ ಕೊನೆಯ ತನಕ ಅವಳಿಂದ ಎಲ್ಲ ಪ್ರಯೋಜನನೇ ಇರೋದು, ಯಾವುದು ಸಹ ಅಪ್ರಯೋಜನ ಇಲ್ಲ. ಯಾವ್ದಾದ್ರು ಅಪ್ರಯೋಜನ ಇದೆಯಾ? ಸಗಣಿಯಿಂದನೂ ಬೆಳೆ ಬೆಳಿತೀವಿ, ದೇಹವನ್ನ ಸದೃಢವಾಗಿ ಮಾಡ್ಕೊತೀವಿ, ಗಂಜಲದಿಂದನೂ ಬೆಳೆ ಬೆಳಿತೀವಿ. ಆ ತಾಯಿ ಇರೋ ತನಕ ಒಂದೊಂದು ಕರು ಆಗ್ತಾ ಇರ್ತಾಳೆ, 1 ವರ್ಷ ಬಿಟ್ಟು 1 ವರ್ಷ. ಕೊನೆಗಳಿಗೆ 2 ವರ್ಷದಲ್ಲಿ ಅವ್ರ ಕೈಲಿ ಏನು ಆಗಲ್ಲ ಅಂದಾಗ ಏನ್ ಮಾಡ್ತೀವಿ? ಆ ತಾಯಿಯನ್ನ 2,000-3,000 ರೂಪಾಯಿಗೆ ಅಧಮಲಿಗೆ ಮಾರ್ತೀವಿ. ಹೌದಲ್ಲ? ನಮ್ಮ ಕರುಳು, ನಾವು ಮಾನವೀಯತೆಯಿಂದ, ನಾವು ಮನುಷ್ಯರ, ನಾವು ಮಾನವರ, ಇದನ್ನ ಯೋಚನೆ ಮಾಡ್ಬೇಕಲ್ಲ. ಅವಳಿಂದ ಎಲ್ಲ ಪ್ರಯೋಜನ ಪಡ್ಕೊಳ್ಳೋದು, ಕೊನೆಗಳಿಗೆ ಆ ತಾಯಿಯನ್ನ ತಲೆ ಕಡಿಯೋರಿಗೆ ಕೊಡೋದು. ಇದನ್ನ ಪ್ರತಿಯೊಬ್ಬರ ಮನಸ್ಸಲ್ಲೂ ಇದು ಉಳ್ಕಬೇಕು. ನಾವು ಒಂದು ಗೋವನ್ನ ಸಾಕಿ ಅವಳಿಂದ ಎಲ್ಲ ಪ್ರಯೋಜನವನ್ನು ಪಡೆದಿರೋದು ಈ ಭಾರತ ರಾಷ್ಟ್ರ ಏನಾದರೂ ಇಷ್ಟು ಸಂಪನ್ಭರಿತವಾದಂಥ ದೇಶ ಆಗಿದೆ ಅಂದ್ರೆ ಅದು ಯಾರಿಂದ? ಗೋಮಾತೆಯಿಂದ. ನಮ್ಮ ಪೂರ್ವಿಕರು 25 ವರ್ಷಗಳ ಹಿಂದೆ ಹೋದ್ರೆ ಕಾರ್ಖಾನೆ ಇರಲಿಲ್ಲ, ಯಾವ ಫ್ಯಾಕ್ಟ್ರಿ ಇರಲಿಲ್ಲ, ಯಾವ ಸುಧಾ ಹಳ್ಳಿ ಜನಕ್ಕೆ ಏನು ವ್ಯವಸ್ಥೆ ಇತ್ತು? ಹಸುವನ್ನ ಕಟ್ಟೋದು, ಹಾಲು ಕರೆಯೋದು, ಹಾಲನ್ನ ಮಾರೋದು, ಹಾಲು ಮಿಕ್ಕಿದ್ರೆ ಅದನ್ನ ಎಪ್ಪ ಹಾಕೋದು, ಮತ್ತೆ ಅದನ್ನ ಮೊಸರು ಮಾಡಿ ಅದನ್ನ ಮಜ್ಜಿಗೆ ಮಾಡಿ ಮಕ್ಕಳು ಕೊಟ್ಟು ಬೆಣ್ಣೆ ಮಾಡಿ ಅದನ್ನು ಮಾರಿ ನಿಮ್ಮನ್ನ ವಿದ್ಯಾವಂತರಾಗಿ ಮಾಡಿ ಇವತ್ತೇನಾದ್ರೂ ಪ್ರಧಾನಮಂತ್ರಿ ಆಗಿದ್ರು ಅವ್ರ ತಾಯಿ ಅವ್ರ ಕುಟುಂಬ ಅದನ್ನು ಅನುಸರಿಸಿದೆ. ಇವತ್ತು ರಾಜ್ಯ ಯಾವುದೇ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ 3 ತಗೊಂಡ್ರು ಇವತ್ತೇನಾದ್ರೂ ಸದೃಢವಾಗಿ ಭಾರತ ದೇಶ ಇದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಗೋಮಾತೆ ಅನ್ನೋದನ್ನ ಯಾರು ಮರಿಬಾರ್ದು.
ಇದು ಎಲ್ಲರಲ್ಲೂ ಈ ಚಿಂತನೆ ಬರಬೇಕು. ಎಲ್ಲರೂ ಕೂಡ ಗೋಮಾತೆಯನ್ನು ನಾವೆಲ್ಲರೂ ನಮ್ಮ ನಮ್ಮ ಕೈಲಾದಷ್ಟು ಸಹಾಯವನ್ನ ಆ ಗೋಮಾತೆಗೆ ಮಾಡಬೇಕು. ಒಂದು ಗೋವನ್ನು ಸಾಕಕ್ಕಾಗಲ್ಲ ಅಂದ್ರೆ ಆ ಒಂದು ಗೋವು ಎಲ್ಲೋ ಇದೆ ಅಂದ್ರೆ ಆ ಗೋವಿಗೆ ಒಂದು ಇಡೀ ಹುಲ್ಲನ್ನು ಕೊಟ್ಟರೆ 1,00,000 ಜನಕ್ಕೆ ಅನ್ನವನ್ನು ಇಟ್ಟಂತ ಪುಣ್ಯವು ನಮಗೆ ಬರುತ್ತೆ. ಅದು ಶಾಸ್ತ್ರದಲ್ಲಿ ಹೇಳಿದೆ. ಎಷ್ಟು? ಒಂದು ಗೋವನ್ನ, ಒಂದು ದಿನದ ಊಟವನ್ನು ಒಂದು ಗೋವಿಗೆ ಕೊಟ್ಟರೆ ಎಷ್ಟು ಜನ ಊಟಕ್ಕಾಗದ ಪುಣ್ಯ ಬರುತ್ತೆ? 1,00,000 ಜನಕ್ಕಾಗದ ಪುಣ್ಯ ಬರುತ್ತೆ. ಅದಕ್ಕೆ ಒಂದು ಗೋವನ್ನ ಸಂರಕ್ಷಣೆಯಿಂದ ಕಾಪಾಡಬೇಕು. ಆ ಗೋಮಾತೆಯನ್ನ ಕೊನೆಯದಾಗಿ ಅವಳು ದೇಹವನ್ನು ತ್ಯಾಗ ಮಾಡಿದಾಗ ಅವಳನ್ನು ತಗೊಂಡು ಹೋಗಿ ಮಣ್ಣನ್ನು ತೆಗೆದು ಆ ಮಣ್ಣಲ್ಲಿ ಊನಿ ಅವಳಿಗೆ ಸಂಸ್ಕಾರದಲ್ಲಿ, ಅವಳಿಗೆ ಶಾಸ್ತ್ರೋ ಪ್ರಕಾರ ವಿಧಿವಿಧಾನದಲ್ಲಿ ನಮ್ಮ ಮನೆಯ ಮಗಳು ಹೇಗಿದ್ದಾಳೋ ಅವಳು ನಮ್ಮ ಮನೆ ಮಗಳು, ನಮ್ಮ ಮನೆ ತಾಯಿ ಅಂತ ಯಾರು ಆತ್ಮ ಸಾಕ್ಷಾತ್ಕಾರವಾಗಿಟ್ಟು ಅವಳಿಗೆ ಒಂದು ಸಂಸ್ಕಾರ ಕೊಡ್ತೀರೋ ಅವರಿಗೆ ಒಂದು ದೇವಸ್ಥಾನವನ್ನು ಕಟ್ಟಿ ಒಂದು ದೇವರನ್ನ ಪ್ರತಿಷ್ಠಾಪನೆ ಮಾಡಿ 1 ಕೋಟಿ ಸಾಧು ಸಂತರಿಗೆ ಅನ್ನವನ್ನು ಇಟ್ಟಂತ ಪುಣ್ಯ ಬರುತ್ತೆ ಅಂತ ನಾವೆಲ್ಲರೂ ಇದನ್ನ ಚಿಂತನೆ ಮಾಡಬೇಕು. ಏನ್ ಹೇಳ್ತೀರಿ? ಹೌದಾ ಇಲ್ಲ? ನಾವೆಲ್ಲ ಇನ್ನು ಮುಂದೆ ಗೋಮಾತೆಯನ್ನು ಸಂರಕ್ಷಣೆ ಮಾಡ್ತೀವಿ ಅಂತ ಆತ್ಮ ಸಾಕ್ಷಿಯಾಗಿ ಕೈ ಎತ್ತಲು ಎಷ್ಟು ಜನ ಇದ್ದೀರಿ? ಒಂದು ಕೈ ಎತ್ತಲೇ ಒಪ್ಪಿಲ್ಲ, 2 ಕೈ ದೇವ ಮುಂದೆ ಒಪ್ಪಬೇಕು. ಹೇಳಿ, ನಾವೆಲ್ಲರೂ ಒಂದು ಸನಾತನ ಧರ್ಮದ ಆಸ್ತಿಕರಾಗಿ ಗೋಮಾತೆಯನ್ನ ನಮ್ಮ ಮನೆಯ ತಾಯಿಯಾಗಿ ನಾವು ಪ್ರೀತಿ ಮಾಡ್ತೇವೆ, ಸಂರಕ್ಷಣೆ ಮಾಡ್ತೇವೆ. ಈ ಮಾತು ಸತ್ಯ ಎಂದು ದೇವರ ಮುಂದೆ ಈ ಮಾತನ್ನ ಆತ್ಮಸಾಕ್ಷಿಯಾಗಿ ಸ್ವೀಕಾರ ಮಾಡ್ತಾ ಇದ್ದೇವೆ. ನನಗೆ ದನ ಬೇಕು ಅಂತ ಕೇಳ್ತಾನೆ. ಏನ್ ಬೇಕು ಅಂತ? ಗೋ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಸ್ವಾಮಿ ಒಂದು ಕಡೆ ಹೇಳ್ತಾನೆ ಭಾಗವತದಲ್ಲಿ, ಸ್ವಯಂ ಗೋಪಾಲ ಅಂತ. ನಾನು ದನ ಮೇಯಿಸೋನು ಅಂತ ಹೇಳ್ಕತ್ತ. ಯಾರು? ಜಗತ್ ರಕ್ಷಕನಾದವನು. ಅಂತ ಜಗತ್ ರಕ್ಷಕನ ಅನುಗ್ರಹದಲ್ಲಿ ನಾವೆಲ್ಲ ಬದುಕಿದ್ದೀವಿ ಅಂದ್ರೆ ನಾವು ಸುಧಾ ಭಗವಂತನ ಮಾತನ್ನ ನಾವು ಸ್ವಇಚ್ಛೆಯಿಂದ ಏನು ಮಾಡಬೇಕು? ಎಲ್ಲರೂ ಸ್ವೀಕಾರ ಮಾಡಬೇಕು ಅಂತ ಈ ದಿನ ನಾವು ಇದನ್ನೇ ಹೇಳೋದು. ಇನ್ನೇನು ಇಲ್ಲ. ಭಾರತ ದೇಶದಲ್ಲಿ ನಾವು ಸನಾತನ ಧರ್ಮದ ಬಂಧುಗಳಾಗಿ ನಾವು ಆ ದೇಶ ಬೇರೆ, ಈ ದೇಶ ಬೇರೆ, ಅವ್ರು ಬೇರೆ, ಇವ್ರು ಬೇರೆ ಎಲ್ಲ ಇಲ್ಲ. ನಾವೆಲ್ಲರೂ ಒಂದೇ. ನಾವೆಲ್ಲ ಭಾರತೀಯರು. ನಾವೆಲ್ಲ ಭಾರತೀಯ ದೇಶದಲ್ಲಿ ಇದ್ದೇವೆ ಅಂದ್ರೆ ನಾವು 3 ತಾಯಿಯಂದ್ರನ್ನ ಸ್ವೀಕಾರ ಮಾಡಬೇಕು. ಮೊದಲನೇ ತಾಯಿ ಭಾರತಿ, 2ನೇ ತಾಯಿ ನಮಗೆ ಜನ್ಮ ಕೊಟ್ಟವಳು, 3ನೇ ತಾಯಿ ಗೋಮಾತಾ. ಈ 3ನ್ನು ಯಾರು ಆತ್ಮಸಾಕ್ಷಾತ್ಕಾರವಾಗಿ ಸ್ವೀಕಾರ ಮಾಡ್ತೀರೋ ಅಂಥವರಿಗೆ ಜಗತ್ ರಕ್ಷಕನೇ ನಿಮ್ಮ ಜೊತೆ ನಿಂತು ನಿಮ್ಮ ಕೈಯನ್ನು ಹಿಡಿದು ನಡೆಸ್ತಾನೆ ಅಂತ ಹೇಳಿ, ಅದಕ್ಕೆ ಗೀತೆ ಒಳಗೆ ಧರ್ಮೋ ರಕ್ಷತಿ ರಕ್ಷಕಃ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಅದಕ್ಕೆ ಶಾಸ್ತ್ರದಲ್ಲಿ ವಿಶೇಷವಾಗಿ ಹೇಳಿದೆ. ಅದಕ್ಕೆ ನಾವು ಈಗ ಹೇಳೋದು ವಿದ್ಯಾಗಣೇಶ ಅಮ್ಮನವರ ಸನ್ನಿಧಾನ ಶೃಂಗೇರಿ ಶಾರದಾ ಪೀಠ. ಹಾಗಾಗಿ ನೀವೆಲ್ಲರೂ ಯಾವಾಗಲೂ ಮೈತುಂಬ ವಸ್ತ್ರಗಳನ್ನು ಹಾಕಬೇಕು, ಹಣೆಯ ಕುಂಕುಮವನ್ನು ಇಡಬೇಕು, ನಮ್ಮ ಸನಾತನ ಧರ್ಮವನ್ನು ನಾವೆಲ್ಲ ಕಾಪಾಡಬೇಕು ಅಂತ ಹೇಳಿ ಈ ಒಂದು ಮಾತುಗಳನ್ನು ನಾವು ಇಲ್ಲಿಗೆ ಭಗವತಿಯಲ್ಲಿ ಸಮರ್ಪಣೆ ಮಾಡಿ, ಇಲ್ಲಿ ಬಸವಣ್ಣನ ಗೊತ್ತಿಲ್ಲ ಬಿಡಿ ಸ್ವಾಮಿ, ಇವತ್ತು ದತ್ತ ಜಯಂತಿನಿ ಅಂತಲೇ ಕೆಲವರಿಗೆ ಗೊತ್ತಿಲ್ಲ. ಇದು ಯಾವ ಮಾಸ? ಇದು ಇದು ಯಾವ ಮಾಸ? ಇದು ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸದಲ್ಲಿ ಏನು ವಿಶೇಷ? ಕೃಷ್ಣ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಹೇಳಿರುವಂಥ ಈ ಒಂದು ತಿಂಗಳು ಭಗವಂತ ಯಾವಾಗಲೂ ನಿಮ್ಮ ಜೊತೆಲಿ ಇರ್ತೀನಿ. ಅದಕ್ಕೆ ಗೋದಾನ, ಗೋಪೂಜೆ ಇಂಥವು ಯಾವಾಗಲೂ ಈ ತಿಂಗಳಲ್ಲಿ ವಿಶೇಷವಾಗಿ ಮಾಡಬೇಕು. ಅದು ಬಹಳ ವಿಶೇಷವಾದದ್ದು. ಹಾಗಾಗಿ ನೀವೆಲ್ಲರಿಗೂ ಇರಲಿ. ಜನವರಿ 15ಕ್ಕೆ ಸಂಕ್ರಾಂತಿ ಉತ್ಸವ, 16ಕ್ಕೆ ಅಮ್ಮನವರ ವರ್ಧಂತಿ ಉತ್ಸವಕ್ಕೆ ಮಹಾ ಕಂಕಣವನ್ನು ಕಟ್ತಾರೆ. 17ನೇ ತಾರೀಕು ಶತಚಂಡಿ ಯಾಗ ಇರುತ್ತೆ. ಈಗಲೇ ಇದನ್ನು ಘೋಷಣೆ ಮಾಡಿದ್ದೀವಿ. ಅಮ್ಮನವರಿಗೆ 8ನೇ ತಾರೀಕಿಂದನೇ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ಜನವರಿ 8ನೇ ತಾರೀಕಿಂದನೇ ನಿತ್ಯವೂ ನವಚಂಡಿ ಹೋಮ, ನಿತ್ಯವೂ ಅಮ್ಮನವರ ಸಾಯಂಕಾಲ ಒಂದು ಉತ್ಸವ, ಮತ್ತೆ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಹೀಗೆ ಎಲ್ಲ ಯಾರಾದರೂ ಮಾತೆಯರು ನಾವು ಪಾರಾಯಣ ಮಾಡ್ತೀವಿ ಅನ್ನೋರು ಬಂದು 8ನೇ ತಾರೀಕಿಂದ ದೇಶಾಭಿಮಾನ ಈಶಾಭಿಮಾನ, ದೇಶಾಭಿಮಾನ ತಾಯಿ ಭಾರತೀಯ ಜಯಕಾಲ ಹಾಕೋದಲ್ಲ. ಹೆಣ್ಮಕ್ಳು ಒಬ್ರು ಕೂಗ್ತಾನೇ ಇಲ್ಲ. ನೋಡೋಣ ಯಾರ ಶಬ್ದ ಜಾಸ್ತಿ ಬರುತ್ತೆ ಅಂತ. ಬಲೋ ಭಾರತ್ ಮಾತಾ ಕಿ ಒಂದೇ ನಾಣ್ಯ 2 ಮುಖ, ಇಬ್ಬರು ಒಂದೇ ಸರಿ. ಬಲೋ ಭಾರತ್ ಮಾತಾ ಕಿ ಇಷ್ಟೇ ಶಬ್ದ. ಬಲೋ ಭಾರತ್ ಮಾತಾ ಕಿ ಅವೆಲ್ಲ ಹೀಗೆ ಒಗ್ಗಟ್ಟಿಂದ ಇರಬೇಕು.